Yes. The next questions on variable acceleration. The distance traveled by a particle. The distance traveled by a particle. The distance traveled by a particle is proportional to the squares of time. The distance traveled by a particle is proportional to the square of the time. Then the particle travels with ಹೀಗಿರ್ಬೇಕಾದ್ರೆ ಈ ಒಂದು ಪಾರ್ಟಿಕಲ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಹೇಗೆ ಮೂವ್ ಆಗುತ್ತೆ? ಯೂನಿಫಾರ್ಮ್ ಆಕ್ಸಿಲೇಷನ್ ಮೂವ್ ಆಗುತ್ತಾ, ಇನ್ಕ್ರೀಸಿಂಗ್ ಆಕ್ಸಿಲೇಷನ್ ಮೂವ್ ಆಗುತ್ತಾ, ಯೂನಿಫಾರ್ಮ್ ವೆಲಾಸಿಟಿನ ಅಥವಾ ಡಿಕ್ರೀಸಿಂಗ್ ವೆಲಾಸಿಟಿನ ಅಂತ ತಿಳ್ಕೋಬೇಕು. ಈ ಒಂದು ಎಕ್ಸ್ಪ್ರೆಷನ್ ಹಿಂಗ್ ಬರ್ಕೋಬೋದಾ? S equals k into t square. You just differentiate it, we get ds by dt ಅಥವಾ velocity equals 2kt. ಕರೆಕ್ಟಾ? k 2 times of t actually. ಇದು ಡಿಫರೆನ್ಶಿಯೇಟ್ ಮಾಡ್ಕೊಂಡಾಗ t ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ 2t ಆಗುತ್ತೆ. ಸೊ 2kt ಆಯ್ತು. ಇದು ಬಂದು ವೆಲಾಸಿಟಿ ಅಂತ ಬಂತು. ನಾ ಇದನ್ನ ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡ್ಕೋತೀನಿ. ಇನ್ನೊಂದ್ಸಲ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ dv by dt that is acceleration equals 2 into k. 2 into k. ನೋಡಿ ಇಲ್ಲಿ ವೆಲಾಸಿಟಿ ಬರ್ಸ್ಕೊಂಡ್ರೆ 2 ಇದೆ, ಆಕ್ಸಿಲೇಷನ್ ಬರ್ಸ್ಕೊಂಡ್ರೆ 2 ಇದೆ. ಹಾಗಾದ್ರೆ ಇಲ್ಲಿ 2 ಗಿಂತ ಮುಂದೆ k ಮಾತ್ರ ಉಳ್ಕೊಂಡಿರುವಂತದ್ದು. ಅಂದ್ರೆ ಅರ್ಥ 2 ಕೂಡ ಕಾನ್ಸ್ಟೆಂಟ್, k ಕೂಡ ಕಾನ್ಸ್ಟೆಂಟ್. ಈ ಎರಡು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಯಾವ ವೇರಿಯಬಲ್ ಕ್ವಾಂಟಿಟಿನೂ ಇಲ್ಲ. ಹಾಗಾದ್ರೆ ಇದು ಆಪ್ಷನ್ ಎ, ಯೂನಿಫಾರ್ಮ್ ಆಕ್ಸಿಲರೇಷನ್. ಕೊಟ್ಟಿರೋ ಪ್ರಾಬ್ಲಮ್ ಪ್ರಕಾರ the distance traveled by a particle is directly proportional to the squares of the time, then the particle travels with uniform acceleration. ಇಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ವೆಲಾಸಿಟಿ ಅನ್ನೋ ಟರ್ಮ್ ನಲ್ಲಿ ಈ ವೆಲಾಸಿಟಿನ ಚೇಂಜ್ ಮಾಡ್ಲಿಕ್ಕೆ ಟಿ ಅನ್ನೋ ಟರ್ಮ್ ಇದೆ. ಹಾಗಿದ್ರೆ ಇದು ಆಗಲ್ಲ. ಸರ್ ವೆಲಾಸಿಟಿ ಡಿಕ್ರೀಸಿಂಗ್ ವೆಲಾಸಿಟಿ ಆಗಿರ್ಬೋದಲ್ಲ? ಕರೆಕ್ಟ್, ಡಿಕ್ರೀಸಿಂಗ್ ವೆಲಾಸಿಟಿ ಆಗಿರ್ಬೋದು, ಬಟ್ ಟೈಮ್ ಯಾವತ್ತು ನೆಗೆಟಿವ್ ಆಗಲ್ಲ, ಟೈಮ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಹಾಗಾದ್ರೆ ಡಿಕ್ರೀಸಿಂಗ್ ವೆಲಾಸಿಟಿ ಕೂಡ ಇಲ್ಲ. ಇನ್ನೆರಡು ಆಪ್ಷನ್ಸ್ ಯಾವ್ದಿತ್ತು? ಯೂನಿಫಾರ್ಮ್ ಆಕ್ಸಿಲೇಷನ್ ಮತ್ತೆ ಇನ್ಕ್ರೀಸಿಂಗ್ ಆಕ್ಸಿಲೇಷನ್ಸ್ ಇತ್ತು. ಇನ್ಕ್ರೀಸಿಂಗ್ ಅಂತ ಹೇಳಲಿಕ್ಕೆ ಇಲ್ಲಿ ಯಾವುದೇ ವೇರಿಯಬಲ್ ಇಲ್ಲ, ಹಾಗಾಗಿ ಯೂನಿಫಾರ್ಮ್ ಆಕ್ಸಿಲೇಷನ್. ರೈಟ್? ಎಸ್. ನೆಕ್ಸ್ಟ್ ಮೂವ್ ಆಗೋಣ. Speed of two identical cars. Speed of two identical cars are u and 4u at a specific instant. The ratio of respective distances in which the two cars are stopped from that instant is anta ide. Instant is. ಹಾಗಾದ್ರೆ ಯಾವ ಫಾರ್ಮುಲಾ ಬರ್ಕೋಬಹುದು? ಯಾವ ಫಾರ್ಮುಲಾ? ಇಲ್ಲಿ ವೆಲಾಸಿಟಿ ಇದೆ, ಸ್ಪೀಡ್ ಇದೆ, ಇನ್ನೊಂದು ಡಿಸ್ಟೆನ್ಸ್ ಇದೆ. ಸ್ಪೀಡು ಮತ್ತೆ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನ ಹೆಂಗ್ ಬರ್ಕೋತೀರಾ ನೀವು? ಸ್ಪೀಡ್ ಮತ್ತೆ ಡಿಸ್ಟೆನ್ಸ್, ಸ್ಪೀಡ್ ಈಕ್ವಲ್ಸ್ ವೆಲಾಸಿಟಿ ಇಂಟು ಟೈಮ್ ಅಂತ ಬರ್ಕೋಬಹುದೇನೋ. ಕರೆಕ್ಟಾ? ವೆಲಾಸಿಟಿ ಇಂಟು ಟೈಮ್. ಅಥವಾ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರ್ಕೋಬಹುದೇನೋ. ಇಲ್ಲಿ ಆಕ್ಸಿಲೇಷನ್ಸ್ ಏನಿಲ್ಲ, ಇದು ಬರ್ಕೊಳಕ್ಕಾಗಲ್ಲ. ಇನ್ನೊಂದು ಫಾರ್ಮುಲಾ ವಿ ಸ್ಕ್ವೇರ್ ಈಕ್ವಲ್ಸ್ ಯು ಸ್ಕ್ವೇರ್ ಪ್ಲಸ್ 2as ಬರ್ಕೋಬಹುದೇನೋ. ಫಾಲೋ ಮಾಡ್ತಾ ಇದ್ರಲ್ಲ? ಹಾಗಾದ್ರೆ ನಾನು ಇಲ್ಲಿ ಬರ್ಕೋಬೇಕಾಗಿರೋದು ಯಾವುದು ಅಂದ್ರೆ ಈ ಫಾರ್ಮುಲಾ ಬರ್ಕೋಬೇಕು. ಈ ಫಾರ್ಮುಲಾ ಬರ್ಕೋಬೇಕು. ಇಲ್ಲಿ ಆಕ್ಸಿಲೇಷನ್ಸ್ ಏನಿಲ್ಲ ಆಕ್ಚುಲಿ. ಈ ಫಾರ್ಮುಲಾದಲ್ಲಿ ನಾನು ಮೇನ್ ಪಾಯಿಂಟ್ಸ್ ಮಾತ್ರ ಬರ್ಕೋತೀನಿ. ಹಾಗಾಗಿ ಎಸ್ ಅನ್ನೋದು ಪ್ರೊಪೋರ್ಷನಲ್ ಟು ಯು ಸ್ಕ್ವೇರ್ ಆಗಿರ್ಲಿ. ನಾನು ಜನರಲ್ ಫಾರ್ಮುಲಾ ಬರ್ಕೋತೀನಿ. S1 ಇದಕ್ಕೆ ಯು ಆಗಿರ್ಲಿ, S2 ಇದಕ್ಕೆ 4u ಆಗಿರ್ಲಿ. S1 divided by S2 equals, ನೋಡಿ ಇಲ್ಲಿ u ಸ್ಕ್ವೇರ್ ಇದೆ, u divided by 4u whole square, u cancel ಆಯ್ತು, 1 divided by whole square, that is 1 divided by 16, that is 1:16. Option D. ಫಾಲೋ ಮಾಡ್ತಾ ಇದ್ದೀರಾ? The speeds of two identical cars are u and 4u. ಎರಡು ಕಾರ್ದು, ಮೊದಲನೇ ಕಾರ್ದು
u ಆಗಿರೋ ಸ್ಪೀಡ್ ಆಗಿದೆ, ಎರಡನೇ ಕಾರ್ದು 4u ಆಗಿದೆ at instant some time, right? The ratio of the respective distances in which the two cars are stopped from at that instant is ಹಾಗಾದ್ರೆ ಆ ಎರಡೂ ಕಾರ್ಗಳ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಡಿಸ್ಟೆನ್ಸ್ ಏನಾಗಿರ್ಬೋದು, ಯಾವ ರೇಷಿಯೋದಲ್ಲಿ ಇರ್ಬೋದು ಅಂದ್ರೆ 1:16 ರೇಷಿಯೋದಲ್ಲಿ ಇರ್ಬೋದು. So that is the answer. Yes. Next one. A body is moving with uniform acceleration. Uniform acceleration describes 40 meter in first 5 seconds, 65 meter in next 5 seconds. Its initial velocity will be under. So this is a path actually. This is initial point, this is a final point anta kariyona. Nanu center ge exact mark ಮಾಡ್ಕೋತೀನಿ. This is point B. ನೋಡಿ ಇಲ್ಲಿಂದ ಇಲ್ಲಿಗೆ ಟೈಮ್ t1 ಆಗಿರಲಿ, ಇಲ್ಲಿಂದ ಇಲ್ಲಿಗೆ ಟೈಮ್ t2 ಆಗಿರಲಿ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು s1 ಆಗಿರಲಿ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಆಗಿರಲಿ s2 ಆಗಿರಲಿ. ಹಾಗಾದ್ರೆ a body is moving with uniform acceleration describes 40 meter in first 5 seconds and 65 meter in next 5 seconds ಅಂತ ಏನೋ ಇದೆ, next 5 seconds ಅಂತ ಇದೆ. ಫಾಲೋ ಮಾಡ್ತಾ ಇದೀರಲ್ಲ? ಎಸ್. ನಾನು ಈ ಡಿಸ್ಟೆನ್ಸ್ ಇದೆಯಲ್ಲ ಅದನ್ನ s1 equals 40 ಮೀಟರ್ ಅಂತಾನು, s2 equals 65 ಮೀಟರ್ ಅಂತಾನು ಬರ್ಕೋತೀನಿ. ಅವ್ರು ಕೊಟ್ಟಿರೋ ಗಿವನ್ ಪ್ರಕಾರ t1 equals t2 equals t, that is 5 seconds. ನಂಗೇನ್ ಬೇಕಿಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ ಬೇಕು. ಫಾಲೋ ಮಾಡ್ತಾ ಇದೀರಲ್ಲ? ಎಸ್. ಒಂದು ಈಕ್ವೇಶನ್ ಬರ್ಕೋತೀನಿ. ಮೊದಲನೇ ಆಬ್ಜೆಕ್ಟ್ ಅಥವಾ ಮೊದಲನೇ ಪಾತ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ s1 equals ut plus half at square, equation number 1. ಫಾಲೋ ಮಾಡ್ತಾ ಇದೀರಲ್ಲ? ಎಸ್. at time t seconds velocity ಏನಾಗುತ್ತೆ, ವೆಲಾಸಿಟಿ ಏನಾಗುತ್ತೆ ಅಂದ್ರೆ at time t ವೆಲಾಸಿಟಿ ಏನಾಯ್ತು u plus at. ಹಾಗಾದ್ರೆ s2 ಏನಾಗಿರುತ್ತೆ ut plus half at square. ಸೊ ನಾನು ಇದನ್ನ v ಅಂತ ಬರೀತೀನಿ ಬಿಕಾಸ್ ಅಲ್ಲಿ ಸ್ವಲ್ಪ ಮೂವ್ ಆದ್ಮೇಲೆ ಇಲ್ಲಿಂದ ಅದೇನಾಗಿರುತ್ತೆ ಫೈನಲ್ ವೆಲಾಸಿಟಿ ಆಗಿರುತ್ತೆ. ಸೊ v ಬದಲು u plus at ಬರ್ಕೊಂಡೆ. ನೋಡಿ ಈ ಫಾರ್ಮುಲಾ ಹಾಕೊಂಡೆ. half at square ಇದು s2 ಕರೆಕ್ಟಾ? ಇನ್ನು t into t ಹಾಗೆ ಇದೆ. v ಬದಲು ಇಷ್ಟು ಬರ್ಕೊಂಡೆ, ಇಂಟು ಟಿ ಹಾಗೆ ಇದೆ, ಪ್ಲಸ್ ಹಾಫ್ at ಸ್ಕ್ವೇರ್. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಬರ್ಕೋಣ. ನಾನು ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಬರ್ಕೋತೀನಿ. ಈಕ್ವೇಶನ್ 2 ಮೈನಸ್ ಈಕ್ವೇಶನ್ ಬರ್ಕೊಂಡ್ರೆ ನಂಗೆ ಏನ್ ಸಿಗುತ್ತೆ ಅಂದ್ರೆ s2 ಮೈನಸ್ s1 ಈಕ್ವಲ್ಸ್ ಏನ್ ಉಳ್ಕೊಳ್ತು, at ಸ್ಕ್ವೇರ್ ಮಾತ್ರ ಉಳ್ಕೊಳ್ತು. ಬಿಕಾಸ್ ಇಲ್ಲಿ ಪ್ಲಸ್ ಅಂಡ್ ಪ್ಲಸ್ ಇದೆ. ಹಾಫ್ ಮತ್ತೆ 180 ಸ್ಕ್ವೇರ್ ಆಗುತ್ತೆ. ಹಾಫ್ ಮತ್ತೆ ಹಾಫ್ ಇಷ್ಟೇ ಉಳ್ಕೊಂಡು ಬರೀತಾವ್ರೆ ಅಲ್ಲಿ ಅದು acceleration ಬೇಕಾಗುತ್ತೆ. That is s2 minus s1 divided by t square. s2 means what? 65. s1 40. Acceleration equals 1 meter per second square. ಈ 1 meter per second square ನಾನು ಫಸ್ಟ್ ಈಕ್ವೇಶನ್ ಹಾಕೋತೀನಿ. ಫಸ್ಟ್ ಈಕ್ವೇಶನ್ ಹಾಕೊಂಡ್ರೆ s1 equals u ut, s1 equals space. ನಾ ಇದು ಡಯಾಗ್ರಾಮ್ ಬಳಸ್ತೀನಿ. ಎಸ್, yes, s1 equals ut plus half at square. s1 ಎಷ್ಟು 40 ಆಗಿದೆ. u ಎಷ್ಟಾಗುತ್ತೆ ಗೊತ್ತಿಲ್ಲ. 5u plus half a ಅಂದ್ರೆ 1, t ಸ್ಕ್ವೇರ್ 5 ಸ್ಕ್ವೇರ್ ಎಷ್ಟಾಯ್ತು 25 ಆಯ್ತು. ಸೊ ನೀವು ಇಲ್ಲಿ ಬರ್ಕೋಬಹುದು 5u ಈಕ್ವಲ್ಸ್ ಎಷ್ಟು ಬರುತ್ತೆ 12.5 ಮೈನಸ್ 40 27.5. ಸೊ u ಏನಾಯ್ತು 5.5 meter per second. So this is what the answer, option C.
ಇನಿಷಿಯಲ್ ವೆಲಾಸಿಟಿ ಎಷ್ಟಾಗಿರುತ್ತೆ 5.5 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಅರ್ಥ ಮಾಡ್ಕೋಬೇಕು. ಫಸ್ಟ್ ಮೊದಲನೇ ಕಾರ್ನ ಡಿಸ್ಪ್ಲೇಸ್ಮೆಂಟ್, ನೆಕ್ಸ್ಟ್ ಸೆಕೆಂಡ್ ಕಾರ್ ಡಿಸ್ಪ್ಲೇಸ್ಮೆಂಟ್. ಸೆಕೆಂಡ್ ಡಿಸ್ಪ್ಲೇಸ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋ ಉದ್ದೇಶ, ಸೆಕೆಂಡ್ ಬಾಡಿ ಉದ್ದೇಶ, ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಫಾರ್ ಆಕ್ಸಿಲೇಷನ್. ಆಕ್ಸಿಲೇಷನ್ ಸಿಕ್ಕಿದ ತಕ್ಷಣ ಅವರಲ್ಲಿ ಫೈನಲ್ ಏನ್ ಕೇಳಲಿಲ್ಲ, ಕೇಳಿರೋದು ಇನಿಷಿಯಲ್. ಹಾಗಾಗಿ ಮೊದಲನೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ. We get the answer for initial velocity, that is 5.5 meter per second. Hence the answer is 5.5. It's option C. Yes. Next one. A particle moves along x-axis, in such a way that its coordinate x varies with time t according to the equation x equals 2 minus 5t plus 6t square meter. The initial velocity of the particle. Tumba easy. Now idana ಮಾಡ್ತೀನಿ ಒಂದ್ಸಲ ನಿಮಗೆ, just differentiate ಮಾಡ್ಕೊಳ್ಳಿ ಅಷ್ಟೇ. x equals 2 minus 5t plus 6t square. You just differentiate it. We get 0 minus 5 plus 12t. Okay na? Initial velocity ಕೇಳಿದ್ದಾರೆ. Initial velocity of the particle. Initial velocity of the particle. dx by dt ಅಂದ್ರೆ velocity equals 12t minus 5 ಆಯ್ತು. Initial velocity ಅಂದ್ರೆ at t equals 0. Initial velocity is 2 minus 5 meter per second. Option A. Option A. Okay na? Yes. Option A. Next one. The displacement of the particle starting from rest means at t equals 0 is given by, yes, do the same aditara problem bega, s equals 6t square minus t cube. The time in seconds at which the particle will attain the zero velocity again. Idu ಮಾಡಿದೀವಿ, problem ಮಾಡಿದೀವಿ, right? There is option B4 ಏನೋ ಬಂದಿತ್ತು actually. V equals ds by dt, that is 12t minus 3t square at for t equals 0. For t equals 0 and t equals 4 second. In the quadratic equation ಆಗುತ್ತೆ. So ಯಾವಾಗ ಇದು ವ್ಯಾಲ್ಯೂ 0 ಆಗುತ್ತೆ ಅಂದ್ರೆ t ಗೆ ನೀವು 0 ಕೊಟ್ಟಾಗ ಮತ್ತೆ t equals 4 second ಕೊಟ್ಟಾಗ. Yes, 4. Next one. ಇನ್ನು ಸ್ವಲ್ಪ ಚೆನ್ನಾಗಿದೆ ಆಕ್ಚುಲಿ, ನೋಡಿ ಅಬ್ಸರ್ವ್ ಮಾಡಿ. A bogie of uniformly moving train is suddenly detached from the train and stops after covering some distance. The distance covered by the bogie and the distance covered by the train in the same time has a relation. One train ಇದೆ, ಅದರಲ್ಲಿ ಒಂದು ಬೋಗಿ ಇದೆ, ಸಡನ್ ಡಿಟ್ಯಾಚ್ ಆಗ್ಬಿಡುತ್ತೆ. ಡಿಟ್ಯಾಚ್ ಆದ ತಕ್ಷಣ ಬೋಗಿ ನಿಂತ್ಕೊಂಡ್ಬಿಡಲ್ಲ. ಡಿಟ್ಯಾಚ್ ಆದಂತ ಬೋಗಿ ಕೂಡ ಇಟ್ ಹ್ಯಾಸ್ ಟು ಮೂವ್ ಫಾರ್ ಸಮ್ ಡಿಸ್ಟೆನ್ಸ್. ಟ್ರೈನ್ ಕೂಡ ಮೂವ್ ಆಗ್ತಾ ಇರುತ್ತೆ. The distance covered by the bogie and the distance covered by the train in the same time has a relation. ಹಾಗಾದ್ರೆ ಎರಡು ಕೂಡ ಡಿಸ್ಟೆನ್ಸ್ ಕವರ್ ಮಾಡಿದೆ. ಆ ಡಿಸ್ಟೆನ್ಸ್ ಕವರ್ ಮಾಡಿರುವಂತದ್ದು ಇಲ್ಲಿ ಯಾವ ರಿಲೇಷನ್ಸ್ಗೆ ಅದು ಸರಿ ಹೋಗುತ್ತೆ ಅನ್ನೋದು ಪ್ರಶ್ನೆ. ಓಕೆನಾ? ನೋಡಿ ನೀಟಾಗಿ ಬರ್ಕೊಳ್ಳಿ ಬೇಗ. A bogie of uniformly moving train is suddenly detached from the train and stops after covering some distance. The distance covered by the bogie and the distance covered by the train in the same time has a relation. First one, both will be equal. No chance. ಯಾಕೆ ಈಕ್ವಲ್ ಆಗಲ್ಲ ಅಂದ್ರೆ ಬೋಗಿನ ಇನರ್ಷಿಯಾ ಬೇರೆ ಇರುತ್ತೆ, ಟ್ರೈನ್ ನ ಇನರ್ಷಿಯಾ ಬೇರೆ ಇರುತ್ತೆ. You can neglect first one. Second one, first will be half of second. First will be 1/4 of second. No definite ratio.
ಯಾವುದೇ ರೀತಿ ಡೆಫಿನೆಟ್ ರೇಷಿಯೋ ಇಲ್ವಂತೆ. ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಫಸ್ಟ್ ಬೋಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಯೋಚನೆ ಮಾಡಿ ಸ್ವಲ್ಪ. ಫಸ್ಟ್ ಬೋಗಿದು ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆನಾ? ಯೂಶುವಲ್ ಆಗಿ ವಿ ನೋ ದಟ್ ಫಾರ್ ಬೋಗಿ v square equals u square plus 2as. ಇದನ್ನ ಯಾಕೆ ಬರ್ಕೊಂಡೆ ಅಂದ್ರೆ ಬಿಕಾಸ್ ಇಲ್ಲಿ ಸಮ್ ಆಕ್ಸಿಲರೇಷನ್ ಇದೆ, ವೆಲಾಸಿಟಿ ಇದೆ. ಓಕೆನಾ? ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇರೋದ್ರಿಂದ ಬೋಗಿ ಹೋಗಿ ನಿಲ್ಲುತ್ತೆ, ಅದು ಹೋಗಿ ನಿಲ್ಲುತ್ತೆ. ಹಾಗಾಗಿ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಹಾಗಾಗಿ ಉಳ್ಕೊಳ್ಳೋದು ಯು ಸ್ಕ್ವೇರ್ ಮೈನಸ್ 2as ಬರ್ಕೋತೀವಿ. ಮೈನಸ್ ಸೈನ್ ಯಾಕೆ ಅಂದ್ರೆ ಇಟ್ ಈಸ್ ಡಿಟ್ಯಾಚ್ಡ್, ಅದು ಆಕ್ಸಿಲೇಷನ್ ಇಲ್ಲ, ರಿಟಾರ್ಡೇಷನ್ ಬರ್ತಾ ಇದೆ, ಆಪೋಸಿಟ್ ಆಗಿ ವರ್ಕ್ ಆಗ್ತಿದೆ. ಆಕ್ಚುಲಿ ಅಂದ್ರೆ ಆಪೋಸಿಟ್ ವರ್ಕ್ ಆಗ್ತಿದೆ ಅಂದ ತಕ್ಷಣ ವಾಪಸ್ ಹಿಂದಕ್ಕೆ ಹೋಗ್ತಿದೆ ಅಂತಲ್ಲ. ಅದು ಟ್ರೈನ್ಗೆ ಅಟ್ಯಾಚ್ ಆಗಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಇರ್ತಿತ್ತು, ಡಿಟ್ಯಾಚ್ ಆಗಿರೋದ್ರಿಂದ ಅದ್ರ ಸ್ಪೀಡ್ ಏನಾಗ್ತಿದೆ, ಕಮ್ಮಿ ಆಗ್ತಿದೆ. ಆ ಕಮ್ಮಿ ಆಗ್ತಿದೆ ಅನ್ನೋ ಸೆನ್ಸ್ ನಲ್ಲಿ ನಾನು ಏನ್ ಮಾಡ್ಕೊಂಡಿದ್ದೀನಿ, ಮೈನಸ್ ಬರ್ಕೊಂಡು. ಬಿಕಾಸ್ ರಿಟಾರ್ಡೇಷನ್ ಆಕ್ಚುಲಿ ಆಕ್ಸಿಲೇಷನ್ ಬರಲ್ಲ, ಅಲ್ಲಿ ರಿಟಾರ್ಡೇಷನ್ ಬರುತ್ತೆ. ಹಾಗಾಗಿ ಮೈನಸ್ ಸೈನ್. ಸೊ ಉಳ್ಕೊಳ್ಳೋದೇನು ಇಲ್ಲಿ, ಎಸ್ ಫಾರ್ ಬೋಗಿ, ಎಸ್ ಬೋಗಿ ಬರ್ಕೋತಾ ಇದೀನಿ. ಉಳ್ಕೊಂಡಿದ್ದೇನೆ ಇಲ್ಲಿ ಯು ಸ್ಕ್ವೇರ್ ಬೈ 2a. ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬೋಗಿ. ಇದೊಂದು ನೆನಪಿರ್ಲಿ ನಿಮ್ಗೆ. ಓಕೆನಾ? ನೆಕ್ಸ್ಟ್ ನಮಗೆ ಟೈಮ್ ಬೇಕು. ಏನು? ಬೋಗಿ ನಿಲ್ಲಕ್ಕೆ ಟೈಮ್ ಟೇಕನ್ ಬೈ ಬೋಗಿ ಟು ಸ್ಟಾಪ್. ಯಾವ ಎಕ್ಸ್ಪ್ರೆಷನ್? ನಮ್ಗೆ ಗೊತ್ತಿರೋ ಜನರಲ್ ಎಕ್ಸ್ಪ್ರೆಷನ್ v is equal to u plus at. ಅಗೇನ್ v equal 0 ಆಗೋಗುತ್ತೆ. ಉಳ್ಕೊಳ್ಳೋದು u minus at. ಏನಾಯ್ತು? t equals u by a. So this is what a time taken by bogie to stop. ಇದಿಷ್ಟು ಬೋಗಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ನಾನು ಟ್ರೈನ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಫಾರ್ ಟ್ರೈನ್ ಏನಾಯ್ತು? ಯೂಶುವಲ್ ಆಗಿ ಡಿಸ್ಟೆನ್ಸ್ ಈಕ್ವಲ್ಸ್ ವೆಲಾಸಿಟಿ ಇಂಟು ಟೈಮ್. ಕರೆಕ್ಟಾ? ಇಲ್ಲಿ ಫೈನಲ್ ವೆಲಾಸಿಟಿ ಬರೀಕೊಡಲ್ಲ, ಇನಿಷಿಯಲ್ ವೆಲಾಸಿಟಿ ಬರ್ಕೋತೀನಿ. ಓಕೆನಾ? ನನಗೆ ಗೊತ್ತಿದೆ ಟಿ ಅಂದ್ರೆ ಏನು, ಯು ಬೈ ಎ ಅಂತ. ಹಾಗಾದ್ರೆ ಡಿಸ್ಟೆನ್ಸ್ ಆಫ್ ಎ ಟ್ರೈನ್ ಈಕ್ವಲ್ಸ್ ಯು ಸ್ಕ್ವೇರ್ ಡಿವೈಡ್ ಬೈ ಎ. ಕರೆಕ್ಟಾ? ಯಾಕೆ ಯು ಹಾಗೆ ಬರ್ಕೊಂಡೆ, ಟಿ ಅಂದ್ರೆ ಯು ಬೈ ಎ, ಯು ಸ್ಕ್ವೇರ್ ಬೈ ಎ ಆಯ್ತು. ನಂಗೆ ರೇಷಿಯೋ ಬೇಕು ಇವಾಗ, ಬಿಕಾಸ್ ಅಲ್ಲಿ ಯಾವುದೋ ರೇಷಿಯೋ ಅಂತ ಏನೋ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬೋಗಿ ಡಿವೈಡ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟ್ರೈನ್. ಯು ಸ್ಕ್ವೇರ್ ಡಿವೈಡ್ ಬೈ 2a, a ಡಿವೈಡ್ ಬೈ ಯು ಸ್ಕ್ವೇರ್. ಹಾಫ್ ಬಂದ್ಬಿಟ್ಟಿದೆ, ಹಾಫ್. ಏನಾಗ್ಬೋದು ಆನ್ಸರ್? ಫಸ್ಟ್ ವಿಲ್ ಬಿ ಹಾಫ್ ಆಫ್ ಸೆಕೆಂಡ್. ಫಸ್ಟ್ ವಿಲ್ ಬಿ ಹಾಫ್ ಆಫ್ ಸೆಕೆಂಡ್. ಫಾಲೋ ಮಾಡ್ತಾ ಇದೀರಲ್ಲ? The distance covered by the bogie and the distance covered by the train the same time has a relation. Means first will be half second. Second means not a time. ಎರಡನೇದು ಅಂತ. ಓಕೆನಾ? ಆಪ್ಷನ್ ಬಿ. ಆಪ್ಷನ್ ಬಿ. First will be half of second. ಮೊದಲನೇದು ಎರಡನೇದಕ್ಕಿಂತ ಅರ್ಧದಷ್ಟು ಇರುತ್ತೆ ಡಿಸ್ಟೆನ್ಸ್. ರೈಟ್? ನೆಕ್ಸ್ಟ್ ಒನ್. The position of a particle moving in the xy plane at any time t is given by x equals 3t square minus 60 meters.
y is equal to t square minus 2t meters. Select the correct statement about the moving particle from the following. The acceleration of the particle is 0 at t equals 0 second. The velocity of particle is 0 at t equals 0 second. The velocity of particle is 0 at t equals 1 second. The velocity and particle acceleration of the particle are never 0 ಅಂತ ಹೇಳೋದು. Never 0. 0 ಆಗೋದೇ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಚೆಕ್ ಮಾಡ್ಕೊಂಡ್ಬಿಡೋಣ. x equals 3t square minus 60 meter. Is it clear? dx by dt, that is v. x-axis ಆಗಿರೋದ್ರಿಂದ vx ಬರ್ಕೋತೀನಿ. vx equals 60 minus 6. ಕರೆಕ್ಟಾ? at t equals 1 ಆದ್ರೆ vx equals 0 ಆಗೋಯ್ತು. ನಾನು ವ್ಯಾಲ್ಯೂ ಕೊಟ್ಕೋತಾ ಇದ್ದೀನಿ ಬಿಕಾಸ್ ಅಲ್ಲಿ ಏನೋ ವ್ಯಾಲ್ಯೂಸ್ ಕೊಟ್ಟಿದ್ದಾನಲ್ಲ. t equals 1 ಅಂತ ನಾವು ಕೊಟ್ಟಿದ್ದಾನೆ, t equals 0 ಅಂತ ನಾವು ಕೊಟ್ಟಿದ್ದಾನೆ. ನೆಕ್ಸ್ಟ್ y ಇದೆ, y equals t square minus 2t. ನನಗೆ vy ಬೇಕು, dy divided by dt 2t minus t. at t equals 1 second, t equals 1 ಆಗೋದ್ರೆ ಅಗೇನ್ vy ಕೂಡ ಏನೋ 0. ಹಾಗಾದ್ರೆ vx equals 0 ಸಿಕ್ತು, vy equals 0 ಸಿಕ್ಕಿದೆ. ನನಗೆ v ಬೇಕು, v equals, ಯಾಕೆ v ಬರ್ಕೋಬೇಕು? ಯಾಕೆ v ಬರ್ಕೋಬೇಕು? ಬಿಕಾಸ್ ದ ಪಾರ್ಟಿಕಲ್ ಮೂವಿಂಗ್ ಇನ್ xy ಪ್ಲೇನ್. ಫಾಲೋ ಮಾಡ್ತಾ ಇದ್ದೀರಾ? ಇಲ್ಲಿ ಪರ್ಟಿಕ್ಯುಲರ್ ನಂಗೆ ಬರೀ x ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಬರೀ y ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತಂದಿದ್ರೆ ಐದರ್ vx ಆರ್ vy ತಗೋಬಹುದಾಗಿತ್ತು. xy ಪ್ಲೇನ್ ಕೊಟ್ಟಿರೋದ್ರಿಂದ ಎರಡರಲ್ಲೂ ಕೂಡ ಮೂವ್ ಆಗ್ತಿರುತ್ತೆ. ದಟ್ ಈಸ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್ 0. ಹಾಗಾದ್ರೆ the acceleration of the particle is 0 at t equals 0 second. acceleration ಯಾವಾಗ ಬರ್ಕೋತೀರಾ ನೀವು? ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ acceleration ಏನ್ ಸಿಕ್ತು? ಜಸ್ಟ್ 6 ಸಿಕ್ತು. ನೀವು ಇಲ್ಲಿ ವ್ಯಾಲ್ಯೂ ಹಾಕ್ಲಿಕ್ಕೆ t ನೇ ಇಲ್ಲ, hence ನೀವು acceleration ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. so this is not a right option, this is a wrong one. the velocity of the particle is 0 at t equals 0 second. ನೀವು ಇದಕ್ಕೆ ವ್ಯಾಲ್ಯೂ t equals 0 ಕೊಡಿ, ಏನ್ ಸಿಕ್ತು? -6 ಸಿಗ್ತದೆ. -6 ಸಿಗುತ್ತೆ ಅನ್ನೋದಾದ್ರೆ velocity of the particle is not 0 because velocity equals -6 meter per second at t equals 0. hence this is not a right option. The velocity and acceleration of the particle are never 0 ಅಂತ ಹೇಳೋದು. never 0 ಆಗೋಯ್ತಲ್ಲ. velocity equals 0 at t equals 1 second. ಹಾಗಾಗಿ never 0 ಅನ್ನೋದು ತಪ್ಪು. ಆಪ್ಷನ್ ಸಿ is the right one. ನಾವು ಪ್ರಶ್ನೆನ ಸಾಲ್ವ್ ಮಾಡ್ಕೊಳ್ಳುವಾಗ ರೈಟ್ ಆಪ್ಷನ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡೋದು ಒಂದು ಮೆಥಡ್ ಆದ್ರೆ, ಚೆನ್ನಾಗಿಲ್ಲದೆ ಇರೋದು ಅಥವಾ ಆಪ್ಷನ್ಸ್ ಅಲ್ಲದೆ ಇರೋದನ್ನ ತೆಗಿತೀವಲ್ಲ, ರಿಮೂವ್ ಮಾಡ್ತೀವಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವು MCQs ನಲ್ಲಿ ನೋಡ್ತಾನೆ ರಿಮೂವ್ ಮಾಡ್ಕೊಬಹುದು, ಬಟ್ ಕೆಲವು MCQs ಗಳಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ. ಓಕೆನಾ? ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಈ ತರ ವ್ಯಾಲ್ಯೂ ಕೊಟ್ಟಿರೋ ಪ್ರಾಬ್ಲಮ್ಸ್ ಗಳಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋದು ಬೆಟರ್. ಡೈರೆಕ್ಟ್ ಆಗಿ ನೋಡಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅನ್ಬೇಕಾದ್ರೆ ಅಫ್ಕೋರ್ಸ್ ಮಾಡ್ಬೋದು. ಅವು ಯಾವಾಗ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ, ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಪ್ರಾಬ್ಲಮ್ ನ ನೋಡ್ತಾನೆ ಒಂದು 50% ಅಷ್ಟು ಗೆಸ್ ಮಾಡ್ಕೋಬಹುದು. ನೀವು ಅನಲೈಸ್ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನೀವು ವರ್ಕ್ ಮಾಡಿರ್ತೀರಾ ಅಂತ. ಸೊ ವೆರಿ ಫಸ್ಟ್ ಕಲಿಯುವಾಗ ಪ್ರತಿಯೊಂದು ಪ್ರಾಬ್ಲಮ್ಗೂ ರೆಸ್ಪೆಕ್ಟಿವ್ ಫಾರ್ಮುಲಾಸ್ ಹಾಕಿ ರೂಲ್ ವೈಸ್ ನೀವು ಅದನ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ. ಬೈ ಪ್ರಾಕ್ಟೀಸ್ ನಿಮ್ಗೆ ಅದೇನೆ ಶಾರ್ಟ್ ಫಾರ್ಮ್ ಗಳನ್ನ ಕೊಡ್ತಾ ಹೋಗ್ತಿರುತ್ತೆ. ಓಕೆನಾ? ಸೊ ಯಾರು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ವರ್ಕೌಟ್ ಮಾಡ್ತಿರೋ ಅಂತವ್ರಿಗೆ ನೀವೇ ಕಂಡುಹಿಡ್ಕೋತೀರಾ ಶಾರ್ಟ್ ಫಾರ್ಮ್ ಹೇಗೆ, ಹೌ ಟು ರಿಮೂವ್ ದ ರಾಂಗ್ ಆನ್ಸರ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಒನ್. ಎಸ್, 2 cars A and B at rest at same point initially. If A with uniform velocity 40 meter per second and B with in the same direction with constant acceleration. ಒಂದ್ರದ್ದು ಕಾನ್ಸ್ಟೆಂಟ್ ವೆಲಾಸಿಟಿ ಕೊಟ್ಟಿದ್ದಾರೆ, ಇನ್ನೊಂದ್ರದ್ದು acceleration ಕೊಟ್ಟಿದ್ದಾರೆ. Then we will catch A after how much time?
ಸಿಂಪಲ್ ಬೇಗ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಕಾರ್ ಎದು ಡಿಸ್ಟೆನ್ಸ್, ಕಾರ್ ಎ ಡಿಸ್ಟೆನ್ಸ್ ut ಬರ್ಕೊಂಡ್ಬಿಡ್ತೀನಿ. ಇನಿಷಿಯಲ್ ವೆಲಾಸಿಟಿ ಅಲ್ವಾ, ಹಾಗಾಗಿ 40 ಇಂಟು ಟೈಮ್ ಟಿ. ಮತ್ತೆ ಸೆಕೆಂಡ್ ಕಾರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಆಕ್ಸಿಲೇಷನ್ ಕೊಟ್ಟಿರೋದ್ರಿಂದ ut ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಕೊಡೋದ್ರಿಂದ 0, ಎಸ್ ಬಿ ಈಕ್ವಲ್ಸ್ ಹಾಫ್ ಎ ಅಂದ್ರೆ ಎಷ್ಟಿದೆ 4 ಇದೆ, ಟಿ ಸ್ಕ್ವೇರ್ ಇದೆ. ಇಲ್ಲಿ ಎಸ್ ಎ ಸಿಕ್ಕಿದೆ, ಇಲ್ಲಿ ಎಸ್ ಬಿ ಸಿಕ್ಕಿದೆ. ಓಕೆನಾ? ಸೊ ಎಸ್ ಎ ಈಕ್ವಲ್ಸ್ ಎಸ್ ಬಿ, ಬಿಕಾಸ್ ಬಿ ವಿಲ್ ಕ್ಯಾಚ್ ಎ ಆಫ್ಟರ್ ಹೌ ಮಚ್ ಟೈಮ್. ಬಿ ಅನ್ನೋದು ಏನ ಕ್ಯಾಚ್ ಮಾಡುತ್ತಲ್ಲ ಎಷ್ಟು ಟೈಮ್ ಅಲ್ಲಿ ಅಂತ, ದಟ್ ಈಸ್ 40 ಟಿ. ವಿ ಕ್ಯಾನ್ ಏನ್ ಮಾಡ್ಕೋಬಹುದು, ಈಕ್ವೇಟ್ ಮಾಡ್ಕೋಬಹುದು. 40 ಟಿ ಈಕ್ವಲ್ಸ್ ಹಾಫ್ 4 ಟಿ ಸ್ಕ್ವೇರ್. ಏನ್ ಸಿಗುತ್ತೆ ನಮ್ಗೆ ನೋಡಿ, ಇಲ್ಲೊಂದು ಟಿ ಕ್ಯಾನ್ಸಲ್ ಆಗೋಯ್ತು. 10s are 2s are 20, right? 4 1s are 4 10s are 2 into 10, that is 20 seconds. So t equals 20 seconds. tt cancel ಆಯ್ತಲ್ಲ, ಫಾಲೋ ಮಾಡ್ತಿದ್ರಲ್ಲ. So 4 1s are 4 10s are 2 into 10, that is 20 seconds. So option B. Option B. Option B. Yes. Next one. A particle is moving in a straight line. Its acceleration of function as function displacement is a equals 2 plus 100 divided by s square meter per second square. If the velocity of the particle v equals 5 meter per second at s equals 10 meter, the velocity of the particle at s equals 25 meter ಅಂತೇನೋ ಇದೆ. ಓಕೆನಾ? A particle moves in a straight line. Yes. Acceleration ಕೊಟ್ಟಿದ್ದಾರೆ, ಬಟ್ ಕೊಡ್ತಿರೋದಲ್ಲಿ ವೆಲಾಸಿಟಿ ಬಗ್ಗೆ. ಇಂಟಿಗ್ರೇಟ್ ಮಾಡ್ಕೋಬೇಕು ನೋಡಿ. ಆಕ್ಸಿಲೇಷನ್ ಹಿಂಗ್ ಬರೀಬೋದಾ, v into dv by ds, rate of change of velocity equals acceleration. ಹಿಂಗ್ ಬರ್ಕೋಬಹುದು, rate of change of acceleration, sorry, velocity equals acceleration. ಇಲ್ಲಿ ನಾನು with respect to time ಬರ್ದಿದ್ದಿದ್ರೆ dv by dt ಬರಿಬೋದಾಗಿತ್ತು, dv by dt ಬರಿಬೋದಾಗಿತ್ತು. ಮನ್ನ dv by dt ಬರ್ಲಿಕ್ಕಾಗಲ್ಲ. ಯಾಕೆ ಬರ್ಲಿಕ್ಕಾಗಲ್ಲ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಎಲ್ಲೂ ಕೂಡ ಟೈಮ್ ಫಂಕ್ಷನ್ ಇಲ್ಲ. ಇರೋ ಫಂಕ್ಷನ್ ಯಾವುದು, ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ v ಇಂಟು dv by ds. ಓಕೆನಾ? ಇದನ್ನ ಆಕ್ಸಿಲೇಷನ್ ಅಂತ ಕೂಡ ಕರಿಬಹುದು. ಫಾಲೋ ಮಾಡ್ತಾ ಇದ್ರಲ್ಲ? ಎಸ್. v ಇಂಟು dv divided by ds equals 2 plus 100 divided by s square. v into dv 2 into ds plus 100 divided by s square ds, cross multiplication. ಇವಾಗ ಇಂಟಿಗ್ರೇಟ್ ಮಾಡ್ಕೊಳ್ಳಿ. integrate on both sides. ಇಲ್ಲಿ ಇಂಟಿಗ್ರೇಟ್ ಮಾಡ್ಕೋಬೇಕಾದ್ರೆ ನಮ್ಗೆ ವೆಲಾಸಿಟಿ ಟರ್ಮ್ಸ್ ಇದೆ. ವೆಲಾಸಿಟಿ ಟರ್ಮ್ಸ್ ನೋಡಿ, ಇಂಟಿಗ್ರೇಟ್ ಎಲ್ಲಿಂದ, ಇನಿಷಿಯಲ್ ಎಷ್ಟು 5, ಫೈನಲ್ ಎಷ್ಟು ವಿನೇ ಗೊತ್ತಿಲ್ಲ, ಹಂಗಾಗಿ v into dv equals integrate 2 into ds plus integrate 100 divided by s square into ds. ಇಲ್ಲಿ ನೋಡಿ s ನ ವ್ಯಾಲ್ಯೂ ಎಷ್ಟು, s ನ ವ್ಯಾಲ್ಯೂ 10 ಇಂದ 25, 10 ಇಂದ 25 ಲಿಮಿಟ್ ಹಾಕೋಬೇಕು, ಬಿಕಾಸ್ ಇಟ್ಸ್ ಅ ಡೆಫಿನೈಟ್ ಇಂಟಿಗ್ರಲ್. ನಿಮ್ಗೆ ಹೇಳಿದ್ನಲ್ಲ, ವ್ಯಾಲ್ಯೂ ಗೊತ್ತಿದ್ರೆ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿದ್ರೆ ಡೆಫಿನೈಟ್ ಇಂಟಿಗ್ರಲ್, ಗೊತ್ತಿಲ್ಲ ಅಂದ್ರೆ ಇಂಡೆಫಿನೈಟ್. ಫಾಲೋ ಮಾಡ್ತಾ ಇದ್ರಲ್ಲ? ಎಸ್. v ಇಂಟು ಡಿವಿ, v ಇಂಟು ಡಿವಿ ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಡಿವಿ ವ್ಯಾಲ್ಯೂ ಇಲ್ಲ, ವಿ ತಾನೇ ವ್ಯಾಲ್ಯೂ ಇರೋದು. v ಸ್ಕ್ವೇರ್ ಡಿವೈಡ್ ಬೈ 2, ಒಂದ್ಸಲ 5 ಕೊಡಿ, ಒಂದ್ಸಲ v ಕೊಡಿ, ಪ್ಲಸ್ ಸಿ ಈಕ್ವಲ್ಸ್ 2 ಇಂಟು ಎಸ್. ಇದನ್ನ ಇಂಟಿಗ್ರೇಟ್ ಮಾಡ್ತಾ ಇರೋದು 2 ಇಂಟು ಎಸ್.
S ಗೆ ಒಂದ್ಸಲ 10 ಒಂದ್ಸಲ 25 ಪ್ಲಸ್ 100 ಆಚೆ ತಗೊಂಡ್ಬಿಡ್ತೀನಿ. ತಗೊಂಡ್ಬಿಟ್ಟೆ ಈ 1/s² ನ s ಪವರ್ -2 ಬರಿಬಹುದು. ಕರೆಕ್ಟ್ ಅಲ್ವಾ? ಇಲ್ಲ, s ಪವರ್ 100 ಇಂಟು s ಪವರ್ -2 ಬರಿಬಹುದು. s ಪವರ್ -2 s ಪವರ್ -2 ಪ್ಲಸ್ 1 s ಪವರ್ -2 ಪ್ಲಸ್ 1 ಇಂಟಿಗ್ರೇಷನ್ 10 25 ಪ್ಲಸ್ c 1/2 ಹಾಗೆ ಬರ್ಕೊಂಡೆ. 1/2 ಹಾಗೆ ಬರ್ಕೊಂಡೆ. v ಗೆ ಒಂದ್ಸಲ v ಕೊಡಿ, v² ಸಿಕ್ತು, ಮೈನಸ್ v ಗೆ ಒಂದ್ಸಲ 5 ಕೊಡಿ, 5² ಈಕ್ವಲ್ಸ್ 2. ಫಾಲೋ ಮಾಡ್ತಾ ಇದ್ರೆ s ಗೆ 25 ಕೊಡಿ ಒಂದ್ಸಲ, ಮೈನಸ್ s ಗೆ 10 ಕೊಡಿ ಒಂದ್ಸಲ. ಲಿಮಿಟ್ ಅಪ್ಲೈ ಮಾಡ್ಕೋಬೇಕು. 100 s ಪವರ್ -1 ಡಿವೈಡ್ ಬೈ -2 ಪ್ಲಸ್ 1 ಅಲ್ವಾ? -2 ಪ್ಲಸ್ 1 -2 ಪ್ಲಸ್ 1 ಅಂದ್ರು ಅಷ್ಟೇ. -2 ಪ್ಲಸ್ 1 ಅಂದ್ರೆ -1. ಒಂದ್ಸಲ 10 ಕೊಡ್ತೀನಿ, ಒಂದ್ಸಲ 25 ಕೊಡ್ತೀನಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ತಾ ಇರಿ ನಿಮ್ಗೆ. ಸೊ ನಿಮ್ಗೆ ಲಾಸ್ಟ್ ಆನ್ಸರ್ ಏನ್ ಸಿಗುತ್ತೆ ಅಂದ್ರೆ v² ಈಕ್ವಲ್ಸ್ 97 ಸಿಗುತ್ತೆ. ಸೊ v ಈಕ್ವಲ್ಸ್ √97, v ಈಕ್ವಲ್ಸ್ 9.8 meter per second. Option A, this is not 98, this is 9.8 meter per second. Option A. Option A. Option A. Option A. Okay. Time out.